ಆಸ್ ಯೂಶುವಲ್ ಇವತ್ತು ಕ್ಲಾಸಿಗೆ ಹೋಗ್ತಾ ಇದ್ದೀನಿ. ಹೋಗ್ತಿರ್ಬೇಕಾದ್ರೆ ಈ ಸೆಕೆಂಡ್ ಪಿ ಯು ಸಿ ಅವ್ರನ್ನ ನೋಡಿ ನಂಗೆ ಸಹ ನನ್ನ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ಸ್ ಎಲ್ಲ ನೆನಪಾಗೋಯ್ತು. ಆ ತರ ಅವ್ರನ್ನ ವಿಡಿಯೋ ಮಾಡ್ಕೊಂಡು ನನ್ನ ಪಿ ಯು ಡೇಸ್ ನ ನೆನಪಿಸ್ಕೊಂಡು ಕ್ಲಾಸಿಗೆ ಎಂಟ್ರಿ ಕೊಟ್ರೆ ಒಂದು ಎಮೋಷನಲ್ ಸೀನ್ ಅಂತ ಅನ್ಕೋಬಿಡಿ. ನಾನು ನನ್ನ ವಸ್ತುನ ಇವತ್ತು ಕ್ಲಾಸಲ್ಲೇ ಬಿಟ್ಟೋಗ್ಬಿಟ್ಟಿದ್ದೆ. ಅದಕ್ಕೋಸ್ಕರ ಇವತ್ತು ಅದು ಸಿಕ್ಕಿದ ತಕ್ಷಣ ಅದಕ್ಕೆ ಸೇಫ್ ಆಗಿ ಫೀಲ್ ಮಾಡಿಸ್ಬಿಟ್ಟು ಈ ಬೋಟಲ್ ನೆನ್ನೆ ಬಿಟ್ಟೋಗಿದ್ರಿಂದ ಅದನ್ನ ತಕೊಂಡು ಅದನ್ನ ಜೊತೆಗೆ ಇಟ್ಕೊಂಡು ವಾಪಸ್ ಬ್ರೇಕ್ ಪೀರಿಯಡ್ ಅಲ್ಲಿ ಈ ತರ ಒಂದು ವಿಡಿಯೋ ಮಾಡ್ಕೊಂಡು ಅಲ್ಲಿಂದ ಪುನಃ ಬೆಲ್ ಆಯ್ತು ಅಂತ ಕ್ಲಾಸ್ ಒಳಗೆ ಹೋಗ್ಬಿಟ್ಟು ಉಳ್ದಿದ್ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಶೂಟಿಂಗ್ ನಡೀತಿರೋದ್ ಕಡೆ ಒಂದ್ ರೌಂಡ್ ಹೋಗಿ ಬರೋಣ ಅನ್ಕೊಂಡು ಅಲ್ಲಿಗೆ ನಡೆದು ಬಿಟ್ಟು ಅದಾದ್ಮೇಲೆ ನನಗೆ ಒಂದ್ ಥಾಟ್ ಬಂತು, ನಾನು ಈ ತರ ಸಿನಿಮಾದೆಲ್ಲ ಆಕ್ಟ್ ಮಾಡ್ತೀನಾ, ಚಾನ್ಸ್ ಸಿಗ್ಬೋದಾ ಅಂತ ಯೋಚನೆ ಮಾಡ್ಕೊಂಡೆ. ಏನನ್ಸುತ್ತೆ ಅಂತ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ, ಓಕೆನಾ? ಆದ್ರೆ ಅದ್ರ ನೆಕ್ಸ್ಟ್ ಮೂಮೆಂಟ್ ನನ್ ಬ್ರೈನ್ ಹೇಳ್ತು ಇದೆಲ್ಲ ನಿನ್ ಕೈಲಿ ಸಾಧ್ಯ ಇಲ್ಲ, ಸುಮ್ನೆ ಸಿನಿಮಾ ಫ್ಲಾಪ್ ಆಗುತ್ತೆ, ನಡಿ ಸುಮ್ನೆ ಅಂತ ಹೇಳಬಿಡು. ಅದ್ರ ಒಂದ್ ಟ್ರೂತ್ ಇದೆ, ನಾವು ಫೈನಲಿ ಔಟ್ಪುಟ್ ಸ್ಕ್ರೀನ್ ಮೇಲೆ ನೋಡೋದು ಜಸ್ಟ್ ಆಕ್ಟಿಂಗ್ ಮಾತ್ರ ಆಗಿರುತ್ತೆ. ಅದ್ರ ಬಿಹೈಂಡ್ ಇವರೆಲ್ಲ ಎಷ್ಟು ಎಫರ್ಟ್ಸ್ ಹಾಕ್ತಾರೆ, ಹಾಗೆ ಆರ್ಟಿಸ್ಟ್ ಅಂತ ಅಲ್ಲ, ಬೇರೆ ಬೇರೆ ಯಾರಾದ್ರೂ ಈಗ ರೀಲ್ಸ್ ಮೇಕರ್, ವ್ಲಾಗರ್ಸ್, ಪ್ರತಿ ಒಂದು ಪ್ರೊಫೆಷನಲ್ಸ್ ಎಷ್ಟು ಎಫರ್ಟ್ಸ್ ಹಾಕಿ ಅವ್ರು ಎಷ್ಟು ಮಾಡ್ತಾರೆ ಅನ್ನೋದು ಒಂದು ಟ್ರುತ್ತೇ ಅಲ್ವಾ. ಅದಾದ್ಮೇಲೆ ವಾಪಸ್ ಅಲ್ಲಿಂದ ಸೀದಾ ಹಾಸ್ಟೆಲಿಗೆ ಹೋಗೋಣ ಟೈಮ್ ಆಯ್ತು ಅನ್ಕೊಂಡ್ ಬಂದೆ. ಅಷ್ಟರಲ್ಲಿ ಪಿ ಯು ಅವರೆಲ್ಲ ಎಕ್ಸಾಮ್ ಮುಗಿಸ್ಕೊಂಡು ಬಸ್ಸಲ್ಲಿ ಜೋರಾಗಿ ಕಿರ್ಚ್ಕೊಂಡು ಎಂಜಾಯ್ ಮಾಡ್ಕೊಂಡು ಹಾಸ್ಟೆಲಿಗೆ ಬಂದೇ ಬಿಟ್ರು. ಆಮೇಲೆ ಈವ್ನಿಂಗ್ ಸ್ನಾಕ್ಸ್ಗೆ ಬಜ್ಜಿ ಇಟ್ಟಿದ್ರಿಂದ ಆ ಬಜ್ಜಿ ತಿನ್ಕೊಂಡು ಸ್ವಲ್ಪ ಪೀಸ್ಫುಲ್ಗೋಸ್ಕರ ಈ ತರ ನೇಚರ್ನ ವ್ಯೂ ಮಾಡ್ಕೊಂಡು ನಮ್ಮ ಹಾಸ್ಟೆಲ್ ವ್ಯೂನು ಹೇಗಿತ್ತು ಅಂತ ನಿಮ್ಗೂ ತೋರಿಸ್ಕೊಂಡು ಈ ವ್ಲಾಗ್ನ ಎಂಡ್ ಮಾಡೋ ಟೈಮ್ ಹತ್ರ ಬಂತು ಅಂತ ಅನ್ಕೊಂಡು ಈ ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಒಂದೇ ಒಂದು ಫಾಲೋ ಮಾಡ್ಕೊಂಡು ನನ್ನನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ನಾನು ನಿಮ್ಮ ಪ್ರೀತಿಯ ನಿಮ್ಮನೆ ಮಗಳು ಪ್ರಿಯಾಂಕಾ ಎನ್ ವಿ. ಕೀಪ್ ಸಪೋರ್ಟಿಂಗ್.